ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ನಮ್ಮ ಇವತ್ತಿನ ಸಬ್ಜೆಕ್ಟ್ ಅಯ್ಯೋ ಗಂಡಸರೇ ಅನ್ನೋದು ನಮ್ಮ ಟೈಟ್ಲು. ಅಂದರೆ IPC ಸೆಕ್ಷನಲ್ಲಿ 498A ಅನ್ನೋ ಒಂದು ಕಲಂ ಇದೆ. ಅದರ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಆತಂಕವನ್ನು ರಾಜ್ಯ ಉಚ್ಚ ನ್ಯಾಯಾಲಯನ ಅಭಿಪ್ರಾಯಪಟ್ಟಿದೆ. ಹಾಗಾದರೆ ಆ ಸೆಕ್ಷನ್ ಏನು, ಅದರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಮ್ಮ ಅತಿಥಿಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಜೊತೆ ಖ್ಯಾತ ವಕೀಲರಾದಂಥ ನಾಣಯ್ಯನವರಿದ್ದಾರೆ. ನಾಣಯ್ಯನವ್ರ ಸ್ಟುಡಿಯೋಕ್ಕೆ ಸ್ವಾಗತ. ಜೊತೆಗೆ ಅತ್ತೆಯರ ಸಂಘದ ರಾಣಿ ನಾಗರಾಜ್ ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ನನ್ನ ಜೊತೆ ಇವತ್ತು ಮಾಲಾ ಜಗದೀಶ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಶಿವಕುಮಾರ್ ಇದ್ದಾರೆ. ಶಿವಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಲಿಂಗಪ್ಪ ಅವರಿದ್ದೀರಿ ಮತ್ತು ಸುರೇಶ್ ಕುಮಾರ್, ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೂ ಮೊದಲು ಈ ಪ್ರಕರಣ ಏನು, ಹೈಕೋರ್ಟ್ ಯಾಕೆ ಆತಂಕ ವ್ಯಕ್ತಪಡಿಸುವ ಅನ್ನೋದ್ರ ಬಗ್ಗೆ ಒಂದು ವರದಿ ನೋಡೋಣ, ಅನಂತರ ಚರ್ಚೆ ಮಾಡೋಣ. ಹೆಂಡತಿ ಪ್ರಾಣ ಹಿಂಡುತಿ, ಗಂಡನಿಗೆ ಕಾನೂನು ಭೀತಿ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯ ದುರುಪಯೋಗ. ಅಯ್ಯೋ ಗಂಡಸೇ. ಸಪ್ತಪದಿ ಇದು ಸಪ್ತಪದಿ. ಸಪ್ತಪದಿ 7 ಹೆಜ್ಜೆಗಳ ಸಂಬಂಧ, 7 ಜನ್ಮಗಳ ಅನುಬಂಧ. ಹಾಗಂತ ಹೇಳಿಕೊಂಡು ಸಪ್ತಪದಿ ತುಳಿಯುವ ಪತಿ ಪತ್ನಿಯರಿಗೆ ಕೆಲವೇ ದಿನಗಳಲ್ಲಿ ಆ ಮಾತು ಮರೆತೇ ಹೋಗಿರುತ್ತೆ. ಗಂಡ ಬೇಡ ಅಂತ ಹೆಂಡತಿ, ಹೆಂಡತಿ ಬೇಡ ಅಂತ ಗಂಡ ವಿಚ್ಛೇದನಕ್ಕೆ ಕೋರ್ಟ್ ಮೊರೆ ಹೋಗಿರ್ತಾರೆ. ಪತ್ನಿ ಪತಿಯ ಕುಟುಂಬದ ವಿರುದ್ಧ ವರದಕ್ಷಿಣೆ ಕಿರುಕುಳ ದೂರು ಕೊಡೋದಂತೂ ಇತ್ತೀಚೆಗೆ ಮಾಮೂಲಾಗಿ ಹೋಗಿದೆ. ಆದ್ರೆ ಇಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯ ದುರುಪಯೋಗವಾಗ್ತಿದೆ. ಇಂಡಿಯನ್ ಪೀನಲ್ ಕೋಡ್ 498A ದುರುಪಯೋಗ. ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅನ್ನೋದು ಈಗ ಅರ್ಥವನ್ನೇ ಕಳೆದುಕೊಂಡಿದೆ. ಸಣ್ಣ ಸಣ್ಣ ಜಗಳಕ್ಕೂ ಹೆಂಗಸರು IPC 498A ಅಡಿ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಿಸೋದು ಸಾಮಾನ್ಯವಾಗ್ತಿದೆ. ಹೈಕೋರ್ಟ್ನಲ್ಲಿ ಇತ್ತೀಚೆಗೆ ಇಂಥ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. ಇದನ್ನೆಲ್ಲ ಗಮನಿಸಿಯೇ ಹೈಕೋರ್ಟ್ ಈ ಸೆಕ್ಷನ್ ದುರುಪಯೋಗವಾಗ್ತಿರೋ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಕಳವಳ ಮತ್ತು ಸಲಹೆ. ಇತ್ತೀಚೆಗೆ ಸಣ್ಣ ಕಾರಣಗಳಿಗೂ ಡೈವೋರ್ಸ್ ಕೇಳುವ ಪ್ರಕರಣಗಳು ಹೆಚ್ಚುತ್ತಿವೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಳಿಕ ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯ ಇನ್ನಷ್ಟು ಹೆಚ್ಚುತ್ತಿದೆ. ಹೀಗಾಗಿ 498A ಅಡಿ ಬರುವ ಪ್ರಕರಣಗಳನ್ನು ನಿರ್ವಹಿಸೋದಕ್ಕೆ ಪ್ರತ್ಯೇಕ ಪ್ರಾಧಿಕಾರ ರಚನೆಯಾಗಬೇಕು. ಈ ರೀತಿಯ ದೂರುಗಳನ್ನು ಹೊತ್ತು ಬರುವ ಪತಿ ಪತ್ನಿಯರ ಮನಸ್ತಾಪ ನಿವಾರಿಸಿ ಒಂದುಗೂಡಿಸುವ ಕೆಲಸವನ್ನ ಆ ಪ್ರಾಧಿಕಾರ ಮಾಡಬೇಕು. ಇದು ಹೈಕೋರ್ಟ್ ಸಲಹೆ. ಗಂಡ ಕಿರುಕುಳ ನೀಡುತ್ತಿದ್ದಾನೆ ಅಂತ ಒಂದು ಕೇಸು, ವರದಕ್ಷಿಣೆ ಕಿರುಕುಳದ ಇನ್ನೊಂದು ಕೇಸು, ಜೀವನಾಂಶಕ್ಕೆ ಮತ್ತೊಂದು ಕೇಸು, ಜೀವನಾಂಶ ಸರಿಯಾಗಿ ಸಿಗುತ್ತಿಲ್ಲ ಎಂದು ಮಗದೊಂದು ಕೇಸು. ಹೀಗೆ ಕೇಸುಗಳ ಮೇಲೆ ಕೇಸು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಈ ಅಭಿಪ್ರಾಯ ಸೂಚಿಸಿದೆ. ಅಬಲ ಮಹಿಳೆಯರ ರಕ್ಷಣೆಗೆ ನಿಲ್ಲಬೇಕಿದ್ದ ಕಾನೂನು ಗಂಡಸರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಬ್ರಹ್ಮಾಸ್ತ್ರವಾಗುತ್ತಿರೋದಕ್ಕೆ ನ್ಯಾಯಾಲಯ ಕಳವಳಗೊಂಡಿರೋದರಲ್ಲಿ ಅರ್ಥವೂ ಇದೆ. ಕೇಂದ್ರ ಸರ್ಕಾರ ಈಗಲಾದರೂ IPC 498Aಗೆ ತಿದ್ದುಪಡಿ ತರಬೇಕು, ಗಂಡಸರ ಅಳಲು ಕೇಳೋದಕ್ಕೂ ಅವಕಾಶವಿರಬೇಕು ಎನ್ನುವ ಅಭಿಪ್ರಾಯವೂ ಕೇಳಿಬರಲಾರಂಭಿಸಿದೆ. ಬೆಂಗಳೂರಿನಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಇದಿಷ್ಟು ಹೈಕೋರ್ಟ್ ಆತಂಕಕ್ಕೆ ಕಾರಣ ಏನು, ಆ ಸೆಕ್ಷನ್ ಏನು ಅನ್ನೋದ್ರ ಬಗ್ಗೆ ನಾವೀಗ ವರದಿಯನ್ನು ನೋಡಿದಿರಿ. ವಕೀಲರು ನಾಣಯ್ಯನವ್ರು ನಮ್ಮ ಜೊತೆ ಇದ್ದಾರೆ. ನಾಣಯ್ಯನವರ ಈ 498A ಏನಿದು, ಹೈಕೋರ್ಟ್ ಆತಂಕ ಪಡ್ತಾ ಇದೆ ಅನ್ನೋದು ಏನು ಕಾರಣಕ್ಕೆ? ನೋಡಿ, 498A ಅಂದರೆ ಸಂಕ್ಷಿಪ್ತವಾಗಿ ಹೇಳಬೇಕಂತಿದ್ರೆ ಅದು ಹೆಂಡತಿ ಮೇಲೆ ಹ್ಯಾರಾಸ್ಮೆಂಟ್, ಲೈಕ್ಲಿಹುಡ್ ಆಫ್ ಹೇಳ್ತಾರೆ, ಲೈಕ್ಲಿಹುಡ್ ಆಫ್ ಹ್ಯಾರಾಸಿಂಗ್ ದ ವೈಫ್ ಅಷ್ಟಕ್ಕೆ ಸಾಕು, ಅದರ ಮೇಲೆ ಕೇಸ್ ಹಾಕ್ಬೋದು ಅಂತಿದೆ. ಲೈಕ್ಲಿಹುಡ್ ಆಫ್ ಹೆಂಡತಿ ಮೇಲೆ ಮಾತ್ರ. ಸೊ ಭಾರತೀಯ ದಂಡ ಸಂಹಿತೆ 498A ಅದನ್ನು ಹೇಳುತ್ತೆ, ಅಷ್ಟೇ ಹೇಳ್ತದೆ. ಅದನ್ನು ಕಾನೂನಲ್ಲಿ ನೋಡಿ, ಅದರಲ್ಲಿ ಸ್ವಲ್ಪ ಮುಂದುವರೆದು ಹೆಚ್ಚಿಗೆ ಆಗೋಗ್ಬಿಟ್ರೆ 7 ವರ್ಷದ ಒಳಗೆ ಅವಳೆಲ್ಲ ಆತ್ಮಹತ್ಯೆ ಮಾಡಿಕೊಂಡ್ರೆ 498ಗೆ ಸಂಬಂಧಪಡ್ತದೆ. ಕಾರಣ ಏನಂದರೆ 304B ಅಂತ ಒಂದು ಸೆಕ್ಷನ್ ಹಾಕಿದ್ದಾರೆ. ಆ 304B ಅಲ್ಲಿ ಅವಳು ಆತ್ಮಹತ್ಯೆ ಮಾಡಿದ ಕಾಲದಲ್ಲಿ ಗಂಡಸರ ಮೇಲೆ ಈ ಕೇಸನ್ನು ಹಾಕ್ತಾರೆ. ಅದು ಎಲ್ಲಿವರೆಗೆ ಇದೆ ಅಂತ ಹೇಳಿದ್ರೆ, ಸುಮಾರು ಗಂಡಸರು ಅದನ್ನು ನಮ್ಮ ಭಾರತದ ಕಾನೂನಲ್ಲಿ ಎಕ್ಯೂಸ್ ಡಿಫೆಂಡ್ ಮಾಡುವಂಥ ಸಾಧ್ಯತೆ ಇರೋದಿಲ್ಲ. ಇಲ್ಲಿ ಎಕ್ಯೂಸೇ ಡಿಫೆಂಡ್ ಮಾಡಬೇಕಾಗ್ತದೆ. ಅವಳು ಕಾರಣ ನಾನು ಆ ರೀತಿ ಮಾಡಿಲ್ಲ ಅಂತ ಹೇಳೋ ವಿಚಾರವನ್ನು ಸಂಬಂಧಪಡೋ ಥರ ನಾವು ಡಿಫೆಂಡ್ ಮಾಡಬೇಕಾಗುತ್ತೆ. ಈ 498A ಭಾಳಷ್ಟು ಕಾಲದಲ್ಲಿ ಅದನ್ನು ದುರುಪಯೋಗ ಆಗ್ತಾ ಇದೆ. ನನ್ನ ದೃಷ್ಟಿಯಲ್ಲಿ ಅದನ್ನು
ಐದರ್ ಆಫ್ ದ ಸ್ಪೌಸ್ ಅಂತ ಕೊಡೋದು ಒಳ್ಳೆಯದು. ಸ್ಪೌಸ್ ಅಂತಂದರೆ ಗಂಡನಿಗೆ ಆದ ಕಾಲದಲ್ಲೂ ಈಗ ನಡೀತದೆ. ನಾನು ಸಾಕಷ್ಟು ಕೇಸ್ಗಳು ನಡೆಸಿದ್ದೇನೆ. ಅದರಲ್ಲಿ ಗಂಡನ ಮೇಲೂ ಸಾಕಷ್ಟು ಹ್ಯಾರಾಸ್ಮೆಂಟ್ ಮಾಡ್ತಾರೆ. ಉದಾಹರಣೆಗೆ ಗಂಡನಿಗೆ ಎಜುಕೇಷನ್ ಕಮ್ಮಿ ಇರ್ತದೆ, ಅವನೊಬ್ಬ ಬರೀ MA ಮಾಡಿರ್ತಾನೆ, ಅವಳು ಇನ್ನೊಬ್ಬ ಡಾಕ್ಟ್ರೇಟ್ ಮಾಡಿರ್ತಾರೆ. ಹೆಂಡತಿ ನೀನು ನಿನ್ನ ವಿದ್ಯಾಭ್ಯಾಸ ಏನಿದೆ ಅಂತ, ಒಂದು ಸಂಬಳ ನೀನು ಎಷ್ಟು ತರ್ತೀಯ, ಇದು ಕಮ್ಮಿ ತರ್ತೇನೇನು, ನಾನು ಎಷ್ಟು ತರ್ತೇನೆ ಗೊತ್ತೇನು, ಹೀಗೆ ನೂರಾರು ವಿಚಾರಗಳು ಬಂದಾಗ ನಾನು ಒಂದು ಇಂಟ್ರೆಸ್ಟಿಂಗ್ ಉದಾಹರಣೆ ಹೇಳ್ತಿದ್ದಾರೆ. ನನ್ನ ಹತ್ರ ಬಂದ ಒಂದು ಕೇಸ್ನಲ್ಲಿ ಅವಳು ಮ್ಯಾರಿಡ್.com ಯಾವುದೋ ಒಂದು ವಿಚಾರದಲ್ಲಿ ಒಂದು ಮದುವೆ ಆದಳು. ಅವಳು ನನ್ನ ಹತ್ರ ಬಂದು ಹೇಳಿದೆ, ಸರ್ ಮದುವೆ ಆಗಿ ಈಗ 4 ತಿಂಗಳಾಗಿದೆ ಸರ್, ನನಗೆ ಕಂಪ್ಯೂಟರ್ಲಿ ಮಾಡಿ ನೋಡಿ ಮದುವೆ ಆಗಿದ್ದೇನೆ, ಈ ಕಂಪ್ಯೂಟರ್ಲಿ ಏನಾದರೂ ಡೈವರ್ಸ್ ಮಾಡೋಕ್ಕೆ ಅವಕಾಶ ಇದೆಯಾ ನೋಡಿ ನಮಗೆ ಅಂತ. ಆ ಕಾಲವರೆಗೆ ಬಂದು ನಿಂತಿದೆ ಈಗಿನ ಕಾಲದಲ್ಲಿ. ಅದು ಹೆರಾಸ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಲೈಕ್ಲಿಹುಡ್ 3 ವರ್ಷದ ಶಿಕ್ಷೆ ಇದೆ. ಅದಕ್ಕೆ ಅದನ್ನು ನಾನ್ ಬೇಲಬಲ್ ಮಾಡಿದ್ದಾರೆ, ನಾನ್ ಕಾಂಪೌಂಡೇಬಲ್ ಅಂದರೆ ಅದನ್ನು ರಾಜಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಪೊಲೀಸ್ನವರು. ಆ ಪ್ರಕರಣದಲ್ಲಿ ಕೇಸ್ ದಾಖಲಿಸಿದ್ರೆ ಅದರೊಳಗೆ ಯಾರೆಲ್ಲ ಬರ್ತಾರೆ? ಕೇವಲ ಪತಿ ಮಾತ್ರ ಬರ್ತಾನೋ ಅಥವಾ ಸಂಸಾರಕ್ಕೆ ರಕ್ತ ಸಂಬಂಧದವರು, ಭಾವ, ಅಳಿಯ ಯಾರೆಲ್ಲ ಇದ್ದಾರೆ ಅವರೆಲ್ಲ ಸೇರಿಸ್ತಾರೆ. ಅಮೆರಿಕದಲ್ಲಿ ಒಬ್ಬ ಹುಡುಗಿ ಇದ್ದಾರೆ, ಅವ್ರಿಗೂ ಫೋನಲ್ಲಿ ನನಗೆ ಎದುರಿಸ್ತಾ ಇದ್ರು, ನೀವು ಡೌರಿ ಕೊಡಬೇಕು ಅಂತ ಹೇಳಿ ಕೇಳಿದ್ರೆ ಕೊಡಲಿಲ್ಲ ನನಗೆ ಅಂತೇಳಿ ಅಮೆರಿಕದವರು ಇಂಡಿಯಾಗೆ ಬಂದರೆ ಅವರು ಇಡೀ ಕುಟುಂಬವನ್ನು ಜೈಲಿಗೆ ಸೇರಿಸ್ತಾರೆ. ರೈಟ್ ಸರ್, ಇದ್ರ ಬಗ್ಗೆ ನೊಂದವರೇ ನಮ್ಮ ಜೊತೆ ಇದ್ದಾರೆ. ಈಗ ನಮ್ಮ ಜೊತೆ ಶಿವಕುಮಾರ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್. ಶಿವಕುಮಾರ್ ಅವ್ರು, ನಿಮ್ಗೇನು ತೊಂದರೆ ಆಗಿದೆ ಇದರಿಂದ? 498 ತೊಂದರೆ ಅನುಭವಿಸಿದ್ರೆ ನೀವು? ಏನಾಗಿದೆ ಅಂದರೆ, ನಮ್ಮ ಮದುವೆ ಆಗಿ ಒಂದೂವರೆ ವರ್ಷ ತನಕನೂ ನಡೀತಾ ಇತ್ತು, ಚೆನ್ನಾಗಿ ಸಂಸಾರ ನಡೀತಾ ಇತ್ತು. ನಿಮ್ಮ ಪತ್ನಿ ಏನು ಉದ್ಯೋಗಿನ? ಹೌದು, ಅವರು ಸಾಫ್ಟ್ವೇರ್ ಉದ್ಯಮಿನೇ. ನಮಗೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜನೇ. ಅರೇಂಜ್ ಮ್ಯಾರೇಜನೇ ನಮಗೆ ತುಂಬ ಚೆನ್ನಾಗಿ ಗೊತ್ತಿರೋರೇನೆ. ಅಂದರೆ ನಮ್ಮ ಕಾಮನ್ ರಿಲೇಟಿವ್ಸಿಂದ ಗೊತ್ತಿರೋರೇನೆ ಅವರು. ನಾವು ಮದುವೆ ಆಗೋ ಸಮಯದಲ್ಲಿ ನಾವು ವರದಕ್ಷಿಣೆ ಕೊಡಿ ಅಂತ ಕೇಳಿದ್ದೂ ಇಲ್ಲ, ಅವ್ರು ಕೊಟ್ಟಿದ್ದೂ ಇಲ್ಲ. ಸ್ವಲ್ಪ ದಿವಸ ಮನಸ್ತಾಪಗಳು, ಚಿಕ್ಕ ಪುಟ್ಟ ಮನಸ್ತಾಪಗಳು ಬರ್ತಾಯಿತ್ತು. ಆ ಮನಸ್ತಾಪಗಳು ಯಾವುದೂ ಸರಿ ಕೂತ್ಕೊಂಡು ಮಾತಾಡ್ತಾ ಇರಲಿಲ್ಲ. ನಮ್ಮಿಬ್ಬರಿಗೂ ಹೊಂದ್ಕೊಂಡು ಹೋಗೋಂಥ ಸಮಯನೇ ಸಿಕ್ಕಿರಲಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಸಮಯ ಸಿಗ್ತಿರ್ಲಿಲ್ಲ ಅಂದರೆ ಕೆಲಸದ ಒತ್ತಡದಿಂದ ಸಿಗ್ತಿರ್ಲಿಲ್ವ ಅಥವಾ ಬಹಳ ಕಾರಣಗಳಿಂದ? ಮಕ್ಕಳಿದೆಯಾ ನಿಮಗೆ? ಹೌದು, ಒಂದು ಮಗು ಇದೆ, 3 ವರ್ಷದ ಹೆಣ್ಮಗು ಇದೆ. ಇಲ್ಲಿವರೆಗೂ ನಾನು ನೋಡೋಕೆ ಬಿಟ್ಟಿರಲ್ಲ. ಇವಾಗ ಏನಾಗಿದೆ ಅಂದರೆ, ಇವಾಗ ಸುಮಾರು ಒಂದು ವರ್ಷದ ಹಿಂದೆ ನನ್ನ ಮತ್ತು ನನ್ನ 8 ಜನ ಕುಟುಂಬದವ್ರ ಮೇಲೆ ವರದಕ್ಷಿಣೆ ಕೇಸ್ ಹಾಕಿದ್ದಾರೆ. ನಾವು ನಮ್ಮ ಅಕ್ಕಂದರು ಅವ್ರು ಯಾರು ಇಲ್ಲಿರೋರು ಇಬ್ಬರದ್ದು ಮಾತ್ರ. ನಮ್ಮ ತಂದೆ ತಾಯಿ ಎಲ್ಲ ಹಳ್ಳಿಲಿದ್ದವ್ರು, ಇಲ್ಲಿಂದ 300 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರು ಇಲ್ಲಿಗೆ ಬಂದಿದ್ದೂ ಇಲ್ಲ. ನಮ್ಮ ಅಕ್ಕಂದ್ರೆಲ್ಲ ಅಲ್ಲೇ ಇದ್ದಾರೆ. ಅವ್ರ ಮೇಲೆಲ್ಲ ವರದಕ್ಷಿಣೆ ಕೇಸ್ ಹಾಕ್ಬಿಟ್ಟು ಅವರೆಲ್ಲ ಅರೆಸ್ಟ್ ಮಾಡಿಬಿಟ್ಟು ರಿಲೀಸ್ ಮಾಡಬೇಕಾಯ್ತು. ಎಲ್ಲರೂ ಅರೆಸ್ಟ್ ಆಯಿತು? ಹೌದು. ಕೇಸ್ ಹಾಕಿದ್ಮೇಲೆ ನಮ್ಮ ಇವ್ರು ಹೇಳಿರೋ ಹಾಗೆ, ವಕೀಲರು ಹೇಳಿರೋ ಹಾಗೆ, ಕೇಸ್ ಹಾಕಿದ್ಮೇಲೆ ಅರೆಸ್ಟ್ ಮಾಡಲೇಬೇಕು, ಬೇರೆ ಇನ್ನೇನು ಸಾಧ್ಯತೆಗಳೇ ಇಲ್ಲ. ಅರೆಸ್ಟ್ ಆಗಿ ಎಲ್ಲ ಅನುಭವಿಸಿ ಮಾತಾಡ್ತೀನಿ ನಿಮ್ಮ ಜೊತೆ. ಲಿಂಗಪ್ಪ, ನಿಮಗೇನು ತೊಂದರೆ ಆಯ್ತು ಇದರಿಂದ? ನಮ್ಮ ಮಗ 498A ವಿಕ್ಟಿಮ್. ನಿಮ್ಮ ಮಗ ಏನು ಮಾಡ್ತಾರೆ? ಅವರು ಲೆಫ್ಟಿನೆಂಟ್ ಕರ್ನಲ್ ಇನ್ ಇಂಡಿಯನ್ ಆರ್ಮಿ. ಓಕೆ. ಅವರು ಬಾರ್ಡರ್ನಲ್ಲಿ -40 ಡಿಗ್ರಿನಲ್ಲಿ ಎಲ್ಲ ಇರ್ತಾರೆ. ತಾವು ಬ್ಯಾಂಕ್ ಉದ್ಯೋಗಿ? ರೈಟ್, ರಿಟೈರ್ಡ್. ಇದು ನಮ್ಮ ಒಟ್ಟಿಗೆ ಆ ಸೊಸೆ ಇದ್ದಿದ್ದೇ ಇಲ್ಲ ಯಾವಾಗಲೂ. ಸೊಸೆ ಏನು ಮಾಡ್ತಾಯಿದ್ರು? ಸೊಸೆ ಜಸ್ಟ್ ಹೌಸ್ ವೈಫು. ಅಲ್ಲ, ಅವರೇನು ಕೆಲಸದಲ್ಲಿರಲಿಲ್ಲ? ಕೆಲಸದಲ್ಲಿರಲಿಲ್ಲ. ನೀವೇ ಮದುವೆ ಮಾಡಿದ್ರಿ ನಿಮ್ಮ ಮಗನಿಗೆ? ನಾವೇ ಮದುವೆ ಮಾಡಿ. ನೀವೇ ಹುಡುಕಿ? ಹುಡುಕಿ. ನಾವಂದರೆ ಅವನು ಸ್ವಲ್ಪ ಇಷ್ಟಪಟ್ಟ, ಚೆನ್ನಾಗಿದ್ದಾಳೆ ಹಂಗೆ ಅಂತ. ಸ್ವಲ್ಪ ಸ್ಮಾರ್ಟಾಗಿ ಇದ್ಲು. ಒಳ್ಳೆಯದಾಗ್ಬಿಟ್ಟು ನಾವು ಮಾಡಿದರೆ, ಅಲ್ಲಿ ನಮ್ಮ ಮಗ ಕೂಡ ಅವನಿಗೆ ಅಲ್ಲಿ ಫೈಜಾಬಾದ್ನಲ್ಲಿ ಇದ್ದಾಗ MA ಮಾಡಿಸಿದ, ಮತ್ತು PhD ಕಟ್ಟಿಸಿದ, ಮತ್ತು B.Edಗೆ ಮತ್ತು ಇಂದಿರಾ ಗಾಂಧಿ ಯೂನಿವರ್ಸಿಟಿಗೆ ಎನ್ರೋಲ್ ಮಾಡಿಸಿ, ಮತ್ತು ಇದೆಲ್ಲ ಅಸೆಸ್ಮೆಂಟ್ ಇದೆಲ್ಲ ಇದು ಮಾಡಲಿಕ್ಕೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಅವ್ರದ್ದೇನೇ ಡ್ಯೂಟಿ ಏನಿನ ಸ್ವಲ್ಪ ಪೀಸ್ ಏರಿಯಾದಲ್ಲಿ ಒಟ್ಟಿಗಿರ್ತಾರೆ. ಅಂದರೆ ನಿಮ್ಮ ಸೊಸೆ ಕೂಡ ನಿಮ್ಮ ಮಗನ ಜೊತೆನೇ ಇದ್ಲು? ಹೌದು, ಅಲ್ಲೇ ಫೈಜಾಬಾದಲ್ಲಿದ್ದರು. ರೈಟ್. ನಾವು ಇಲ್ಲಿ ಬೆಂಗಳೂರಿನಲ್ಲಿದ್ದೆವು. ನಮ್ಮ ಒಟ್ಟಿಗೆ ಅವರು ಇದ್ದೇ ಇರಲಿಲ್ಲ. ಮದುವೆಯಾಗಿ ಅವ್ರನ್ನ ಕರ್ಕೊಂಡು ಹೋದರು? ಹೌದು. ಅಲ್ಲಿದ್ದಾಗ ಅವ್ರಿಗೆ ಏನಂದರೆ, ತುಂಬ ನಾನು ಇಷ್ಟೆಲ್ಲ ಕಷ್ಟಪಡಿದೆ, ಯಾಕೆ ನನ್ನ ಮಕ್ಕಳಿಗೆ ಹೆಂಡತಿಗೆ ಇದು ಮಾಡಬೇಕು, ಒಂದು ತುಂಬ ಐಡಿಯಾಲಜಿಸ್ಟು. ಹಾಗಾಗಿ ಅವಳಿಗೆ ಸಾಕಷ್ಟು ಕೇಳಿದ್ದಲ್ಲಿ ಕೊಡಿಸೋದು, ಚೆನ್ನಾಗಿ ಓದಿಸೋದು, ಆಮೇಲೆ ಅವಳಿಗೆ ಒಡವೆ ಅದೆಲ್ಲ ತಂದು ಕೊಡೋದು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು? ತುಂಬ ಚೆನ್ನಾಗಿ ನೋಡ್ಕೊಂಡು. ಸಮಸ್ಯೆ ಏನಾಗಿತ್ತು? ಸಮಸ್ಯೆ ಅಂದರೆ, ಅವನು ಒಂದು ಸೈಟ್ ತೊಗೊಂಡಲ್ಲಿ ಮೈಸೂರಲ್ಲಿ, ಅದು 50-80. ಆ ಸೈಟ್ ತನ್ನ ಹೆಸರಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಬಂತು ಅವಳಿಗೆ. ಯಾರಿಗೆ? ನಮ್ಮ ಸೊಸೆಗೆ. ಅವಳು ನನಗೆ ಸೈಟ್ ಮಾಡು, ನನ್ನ ಹೆಸರಲ್ಲಿ ಮಾಡು. ನಾನಿದ್ರೆ ಇದೆಯಲ್ಲ, ನಾನು ಮಾಡಿದ್ರಲ್ಲಿ ಇಷ್ಟಲ್ಲ, ಯಾಕೆ ನಿನಗೆ ಮಾಡ್ತೇನೆ ಅಂತ ಅವಳು ಹಠಕ್ಕೆ ಬಿದ್ಲು. ಅವ್ರು ಯಾರ ಹೆಸರಿಗೆ ಮಾಡಕ್ಕೆ ಕೊಟ್ಟಿದ್ರು ಅದನ್ನು? ಅದು ನಮ್ಮ ಹೆಸರಿನಲ್ಲಿ ತೊಗೊಂಡಿದ್ದ, ತಮ್ಮ ಮಗನ ಹೆಸರಲ್ಲಿ ತೊಗೊಂಡಿದ್ದ. ಅದನ್ನ ಅವ್ರ ಸೊಸೆಗೆ ಹೆಸರಲ್ಲಿ ಮಾಡ್ಬೇಕಂತ ಅವಳ ಉದ್ದೇಶ. ಅವರಿಗೆ ಸರಿತಾನೆ, ನಿಮ್ಮ ಮಗನ ಹೆಸರಲ್ಲಿ ಇದ್ರೆ. ಆದರೆ ಅವಳ ಉದ್ದೇಶ ಏನಿಲ್ಲ, ಇಲ್ಲ ನನ್ನ ಹೆಸರಲ್ಲಿ ಇರಬೇಕು ನಾಳೆ ಏನಿಲ್ಲ. ಅದು ಏನು ಆಸೆ ಬಂತು ಅಥವಾ ಯಾರ ಉತ್ತೇಜನ ಕೊಟ್ಟರು ಏನೋ ಗೊತ್ತಿಲ್ಲ. ಸೊ ಅಲ್ಲಿಂದ ಶುರುವಾಯ್ತು ಸಮಸ್ಯೆ. ಅದೇ ಇದು ಮುಖ್ಯವಾದ ಸಮಸ್ಯೆ. ಆನಂತರ
ಆಮೇಲೆ ಅವಳು ನಾನು ಹೆಂಗೆ ತೊಗೋಬೇಕು ಗೊತ್ತು ಅಂದ್ರು. ಆಮೇಲೆ ಅವಳು ಒಂದು ಸಲ ಅದು ದೀಪಾವಳಿಗೆ ಯಾವಾಗ ಬಂದ ಸ್ವಲ್ಪ ಆರ್ಗ್ಯುಮೆಂಟ್ ಆಗಿದೆ ಅಂತ ಕಾಣುತ್ತೆ, ನಾನು ಮಾಡೋದಿಲ್ಲ ಅದೇ ಅಂತ ಅಥವಾ ಏನೋ ಆ ಒಂದು ಉದ್ದೇಶದಲ್ಲಿ ಅದನ್ನ ಅವಳು ಹಠ ಮಾಡಿಕೊಂಡು ನಾನು ತಗೊಳ್ಳೇಬೇಕು ಅಂತ ಹೇಳಿ ಇದೆಲ್ಲ ಅದು. ಕೊನೆಗೆ ಏನು ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟರು ಅವರು? ನಮ್ಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಅವರು ಕಾಶ್ಮೀರದಲ್ಲಿದ್ದಾರೆ, ಇವರು ಇಲ್ಲಿ ಬಂದಿದ್ದಾರೆ. ಒಂದು ಸೆಪ್ಟೆಂಬರ್ 31ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟು ಹಿಂಗೆ ನಮಗೆ ಇದಾಗಿದೆ. ಅವಾಗ ಅವ್ರು ಬಂದಿದ್ದ, ಯಾವುದು ಇದೇ 498 ಏನು ವರದಕ್ಷಿಣೆ ಕಿರುಕುಳ. ಆವಾಗ ನಾನು ಅವನು ಅಷ್ಟು ಸೀರಿಯಸ್ ತೊಗೊಂಡಿಲ್ಲ. 498 ಎಂಬುದು ನಮಗೆ ಏನು ಗೊತ್ತೂ ಇರಲಿಲ್ಲ. ಅವರು ಹೋಗಿದ್ದಾರೆ. ಆಮೇಲೆ ಡಿಸೆಂಬರ್ 25ಕ್ಕೆ ಅದು ಬರೋ ಪ್ರೋಗ್ರಾಮು ಇವಳು ಹೆಂಗೋ ತಿಳ್ಕೊಂಡಿದ್ದಾಳೆ. ತಿಳ್ಕೊಂಡು 25 ನೈಟ್ ಇಲ್ಲಿ ಬಂದಿದ್ದಾರೆ. 26 ಬೆಳಿಗ್ಗೆ ಅವಳು ಪೊಲೀಸರ ಸಮೇತ ನಮ್ಮ ಮನೆಗೆ ಬಂದಿದ್ದಾಳೆ. ಎಲ್ಲರೂ ಅರೆಸ್ಟ್ ಮಾಡಿದ್ರು 3:30ರಿಂದ 4 ಗಂಟೆ. ಆವಾಗ ನಮಗೆ ಗೊತ್ತಿರಲಿಲ್ಲ. ಲಕ್ಕಿಲಿ ಅವಾಗ ನಮ್ಮ ಸಣ್ಣ ಮಗ ಅಲ್ಲೇ ಇದ್ದು ಮನೇಲಿದ್ದರು. ನಮಗಿದು 498 ಗೊತ್ತಿಲ್ಲ, ಅರೆಸ್ಟ್ ಅಂದರೆ ಏನು ಗೊತ್ತಿಲ್ಲ. ಬನ್ನಿ ಅಂತ ಇದ್ದಾರೆ, ಮೈಸೂರಿಗೆ ಬರಲಿ. ಯಾರನ್ನೆಲ್ಲ ಕರ್ಕೊಂಡು ಹೋದ್ರು ಎಲ್ಲ ಕೇಳಿದ್ದು. ಆಮೇಲೆ ನನಗೆ ಇದು ಹೆಂಗಂತ ಅರ್ಥ ಆಗಲಿಲ್ಲ. ನಮ್ಮ ಮಗ ಕೋರ್ಟಲ್ಲಿ ಕೆಲಸ ಮಾಡ್ತಿದ್ದು ತರೀಕೆರೆಯಲ್ಲಿ. ಅವ್ರದ್ದು FIR ಕಾಪಿ ಕೊಡಿ, ಏನಾಗಿದೆ ನೋಡೋಣ ಅಂತ ಹೇಳಿದ್ರು. FIR ತೆಗೆದು ನೋಡ್ತಾನೆ, ಅದರಲ್ಲಿ 498 ಇದೆ. ಅವ್ರು ತುಂಬ ಸೀರಿಯಸ್ ಇದೆ, ನೀವು ಯಾವ ಟು ಟೇಕ್ ಪ್ರಿಕಾಷನ್ ಅಂತ ಹೇಳಿದ್ರು. ಆಮೇಲೆ ನಾವು ಇದೆಲ್ಲ ಮಾಡಿ ಮತ್ತೆ ನಾನು ಅದು ಲೆಕ್ಕಿಲ್ಲ ಅಂದಿನ FIRನಲ್ಲಿ ನನ್ನ ಹೆಸರು ಇರಲಿಲ್ಲ. ನನ್ನ ಹೆಸರೆಲ್ಲ ಯಾರನ್ನ ಅರೆಸ್ಟ್ ಮಾಡಿದ್ರು ಅವತ್ತು ಪೊಲೀಸರು? ಅವರು ಅರೆಸ್ಟ್ ಮಾಡಿ ಕರೆಕ್ಟ್ ಬನ್ನಿ ಅಂತ ಹೇಳಿದ್ರು. ನಮ್ಮ ಮಗ ಹೇಳ್ದ ಅವ್ರ ಹೆಸರಿಲ್ಲ, ಅವ್ರು ಯಾಕೆ ಬರಬೇಕು, ಅವ್ರ ಹೆಸರಿದ್ದರೆ ನಾವು ಕಳಿಸ್ಕೊಡ್ತೀನಿ ಅಂತ ಹೇಳಿದೆವು. ಆವಾಗ ನಮ್ಮ ಮಿಸಸ್ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರ ಮಗನ ಈಚೆಯಲ್ಲಿ ತುಂಬ ಪ್ರೀತಿ ಇತ್ತು, ಅದೇನಾದರೂ ನಾನು ಚಿಂತೆಲ್ಲ ನಾವು ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವರಿಬ್ಬರು ಕಳಿಸಿ ನಾನು ಇಲ್ಲಿ ಮತ್ತೆ ಇದರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಇದು ಹೆಂಗೆ ಮಾಡೋದು ಏನಂತ. ಕಡೆಗೆ DYSP ಅವರೆಲ್ಲ ಫ್ರೆಂಡ್ಸ್ ಇದ್ದರು, ಯಾಕಂದ್ರೆ ನಾವು ನಮ್ಮ ಕ್ಲಾಸ್ಮೇಟ್ಸ್ ಅವರಲ್ಲಿದ್ದರು. ಅವ್ರನ್ನ ಕೇಳಿದಾಗ ಇಲ್ಲಿಲ್ಲ, ಇದು ಸ್ವಲ್ಪ ಸೀರಿಯಸ್ ಕೇಸು, ಬಟ್ ಸಮ್ಹೌ ದೇ ಕೆನಾಟ್ ಅರೆಸ್ಟ್ ಆರ್ಮಿ ಆಫೀಸರ್. ಅವ್ರು ಮೇಜರ್ ರ್ಯಾಂಕ್ನಲ್ಲಿದ್ದರು ಆವಾಗ, ಈಗ ಲೆಫ್ಟಿನೆಂಟ್ ಕರ್ನಲ್ ಇದ್ದಾರೆ. ಮೇಜರ್ ರ್ಯಾಂಕ್ನೇ ಆಲ್ಮೋಸ್ಟ್ SP ರ್ಯಾಂಕ್ ಇದು, ಬರೋದಿಲ್ಲ, ನೀವು ಇದು ಮಾಡಿ. ನಿಮ್ಮ ಮಗನೇನು ಅರೆಸ್ಟ್ ಮಾಡಲಿಲ್ಲ? ಅರೆಸ್ಟ್ ಮಾಡಲಿಲ್ಲ. ರೈಟ್ ಸರ್, ನಿಮ್ಮ ಜೊತೆ ಇನ್ನೊಂದು ಮಾತಾಡ್ತೀನಿ ಸರ್. ಸುರೇಶ್ ಮತ್ತು ಮಾಲತಿ ರಾಣಿಯ ಜೊತೆ ಮಾತಾಡ್ತೀನಿ, ಅದಕ್ಕೆ ಒಂದು ಚಿಕ್ಕ ಬೇಕು.